ನಮಸ್ಕಾರ. ಪುಸ್ತಕದ ಮನೆಗೆ ಸ್ವಾಗತ. ನಾವೆಲ್ಲ ಸಣ್ಣ ವಯಸ್ಸಿನಲ್ಲಿ ಅಂದರೆ ಪ್ರಾಥಮಿಕ ಶಿಕ್ಷಣವನ್ನು ಪಡ್ಕೊಳ್ತಾ ಇರೋಂತಹ ಒಂದು ವಯಸ್ಸಿನಲ್ಲಿ ಧರಣಿ ಮಂಡಲ ಮಧ್ಯದೊಳಗೆ, ಕಣ್ಣಾಮುಚ್ಚೆ ಗಾಡೆಗೂಡೆ ಈ ರೀತಿಯಾದಂತಹ ಹಲವಾರು ಶಿಶುಗೀತೆಗಳನ್ನು ಕೇಳಿಯೇ ಬೆಳೆದಿರ್ತೇವೆ. ಇವನ್ನೆಲ್ಲವನ್ನು ಕೂಡ ಬರೆದಂಥವರು ಚನ್ನಪಟ್ಟಣದ ವಾಸುದೇವಯ್ಯನವರು. ಇವರು 1852 ಆಗಸ್ಟ್ 2ನೇ ತಾರೀಕು ಚನ್ನಪಟ್ಟಣದಲ್ಲಿ ಜನಿಸ್ತಾರೆ. ಅದೇ ಚನ್ನಪಟ್ಟಣದಲ್ಲಿರುವಂತಹ ಆಂಗ್ಲೋ ವರ್ನಾಕ್ಯುಲರ್ ಶಾಲೆಯಲ್ಲಿ ತಮ್ಮ ಒಂದು ವಿದ್ಯಾಭ್ಯಾಸವನ್ನು ಈ ವಾಸುದೇವಯ್ಯನವರು ಪ್ರಾರಂಭ ಮಾಡುತ್ತಾರೆ. ಇದಾದ ನಂತರದಲ್ಲಿ ಅವರು ತಮ್ಮ ಒಂದು ಉನ್ನತ ವಿದ್ಯಾಭ್ಯಾಸಕ್ಕೋಸ್ಕರ ಬೆಂಗಳೂರಿಗೆ ಸ್ಥಳಾಂತರವಾಗ್ತಾರೆ. ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯನ್ನು ಕೂಡ ಅವರು ಪಾಸ್ ಮಾಡಿಕೊಳ್ತಾರೆ. ಅದಾದ ನಂತರದಲ್ಲಿ ವಿದ್ಯಾಭ್ಯಾಸವೆಲ್ಲ ಪೂರ್ಣಗೊಂಡ ನಂತರದಲ್ಲಿ ವಿದ್ಯಾಭ್ಯಾಸ ಇಲಾಖೆಯ ಅಂದರೆ ಇವತ್ತಿನ ಶಿಕ್ಷಣ ಇಲಾಖೆ ಅಂತ ನಾವೇನು ಕರಿತೇವೆ, ಆ ಶಿಕ್ಷಣ ಇಲಾಖೆಯ ಇನ್ಸ್ಪೆಕ್ಟರ್ ಜನರಲ್ ಅವರ ಕಚೇರಿಯಲ್ಲಿ ಇವರು ಒಬ್ಬ ಗುಮಾಸ್ತರಾಗಿ ಕೆಲಸವನ್ನು ಅಂದರೆ ತಮ್ಮ ಒಂದು ವೃತ್ತಿ ಜೀವನವನ್ನು ಅವರು ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡಿದ ನಂತರದಲ್ಲಿ 1910ನೇ ಇಸ್ವಿಯಲ್ಲಿ ವಾಸುದೇವಯ್ಯನವರು ತಮ್ಮ ವೃತ್ತಿಯಿಂದ ನಿವೃತ್ತಿಯನ್ನು ಹೊಂದುತ್ತಾರೆ. ಕನ್ನಡ, ತೆಲುಗು, ಬಂಗಾಳಿ ಇವತ್ತು ಇಂಗ್ಲೀಷ್ ಭಾಷೆಗಳಲ್ಲಿ ಅವರಿಗೆ ತಮ್ಮದೇ ಆಗಿರುವಂತಹ ಒಂದು ಪರಿಣಿತಿಯನ್ನು ಕೂಡ ಅವರು ಹೊಂದಿರ್ತಾರೆ. ಬಂಗಾಳಿ ಭಾಷೆಯ ರಾಜಪುತ್ರ ಮಹಿಮೆ ಅನ್ನುವಂತಹ ಒಂದು ಪುಸ್ತಕವನ್ನು ಕನ್ನಡಕ್ಕೆ ಭಾಷಾಂತರ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಇದರ ಜೊತೆಯಲ್ಲಿಯೇ ಶಿವಾಜಿ ಮಹಾರಾಜರ ಅಂದರೆ ಮರಾಠ ಸಾಮ್ರಾಜ್ಯದ ಶಿವಾಜಿ ಮಹಾರಾಜರ ಒಂದು ಜೀವನದ ಕುರಿತಾಗಿರುವಂತಹ ಪುಸ್ತಕವನ್ನು ಕೂಡ ಇವರು ಕನ್ನಡಕ್ಕೆ ಭಾಷಾಂತರ ಮಾಡ್ತಾರೆ. ಮಹಾಭಾರತವನ್ನು ಆಧರಿಸಿರುವಂತಹ ಭೀಷ್ಮ ಚರಿತ್ರೆ ಅನ್ನುವಂತಹ ಒಂದು ಪುಸ್ತಕವನ್ನು ಕೂಡ 1927ನೇ ಇಸ್ವಿಯಲ್ಲಿ ಕನ್ನಡದಲ್ಲಿ ಅವರು ಬರೆಯುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. 1926ನೇ ಇಸ್ವಿಯಲ್ಲಿ ಸೆಂಟ್ರಲ್ ಕಾಲೇಜಿನ ಕನ್ನಡ ಸಂಘವು ಇವರನ್ನು ಸನ್ಮಾನ ಕೂಡ ಮಾಡಿತ್ತು. ಇದರ ಜೊತೆಯಲ್ಲಿ 1942ರಲ್ಲಿ ನಮ್ಮ ಬೆಂಗಳೂರಿನಲ್ಲಿರುವಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಇವರು ಸನ್ಮಾನವನ್ನು ಕೂಡ ಪಡ್ಕೊಂಡಿರ್ತಾರೆ. ಕನ್ನಡ ಸಾಹಿತ್ಯ ಚರಿತ್ರೆಗೆ ತನ್ನದೇ ಆಗಿರುವಂತಹ ಒಂದಷ್ಟು ಕೊಡುಗೆಗಳನ್ನು ಕೊಟ್ಟಿರುವಂತಹ ಇವರನ್ನು ಹೊಸಗನ್ನಡ ಸಾಹಿತ್ಯದ ಪಿತಾಮಹ ಅಂತಲೂ ಕೂಡ ಪರಿಗಣಿಸಲಾಗುತ್ತೆ. ಅಂದರೆ ಹೊಸಗನ್ನಡ ಸಾಹಿತ್ಯ ಚರಿತ್ರೆಗೆ ತಮ್ಮದೇ ಆಗಿರುವಂತಹ ಕೊಡುಗೆಗಳನ್ನು ಚನ್ನಪಟ್ಟಣದ ವಾಸುದೇವಯ್ಯನವರು ನೀಡಿದ್ದಾರೆ. ಇಷ್ಟೆಲ್ಲ ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆಗಿರುವಂತಹ ಕೊಡುಗೆಗಳನ್ನು ನೀಡಿದ್ದಂತಹ ಚನ್ನಪಟ್ಟಣದ ವಾಸುದೇವಯ್ಯನವರು 1943 ಡಿಸೆಂಬರ್ 26ನೇ ತಾರೀಕು ಇಹಲೋಕವನ್ನು ತ್ಯಜಿಸ್ತಾರೆ. ಇದಷ್ಟು ಚನ್ನಪಟ್ಟಣದ ವಾಸುದೇವಯ್ಯನವರ ಕುರಿತಾಗಿ ಒಂದಷ್ಟು ಸಂಕ್ಷಿಪ್ತವಾಗಿರುವಂತಹ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ. ನಮಸ್ಕಾರ.